ನಮಸ್ಕಾರ ಸ್ನೇಹಿತರೆ, ನಮ್ಮದು ಉಸುರಿ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಈ ಪ್ರತಿಯೊಂದು ಎಪಿಸೋಡನ್ನೂ ನಮ್ಮ ಆರೋಗ್ಯಕ್ಕೆ ಅತಿ ಮುಖ್ಯವಾದದ್ದು. ಪ್ರತಿಯೊಬ್ಬರೂ ಇದನ್ನು ನೋಡಿ ಇವುಗಳನ್ನು ಫಾಲೋ ಮಾಡ್ತಾ ಬಂದರೆ ನಮಗೆ ಯಾವುದೇ ಆರೋಗ್ಯದಲ್ಲಿ ತೊಂದರೆಗಳಿರಲ್ಲ. ಸ್ನೇಹಿತರೆ, ಇದನ್ನು ಸೀತಾಫಲ ಅಂತಾರೆ, ಕಸ್ಟರ್ಡ್ ಆಪಲ್ ಅಂತಾರೆ. ಇದು ಈ ಶೀತಕಾಲದಲ್ಲೇ, ಅಂದರೆ ಮಳೆ ಬಿದ್ದು ಭೂಮಿ ತಂಪಾಗಿದ್ದಾಗ ಆ ಸೀಸನಲ್ಲಿ ಇದನ್ನು ಬಿಡ್ತದೆ. ಅದು ಆದರೆ ನಾನು ಅನೇಕ ಸರಿ ಇದ್ದೀನಿ, ಸೀಸ್ನಲ್ ಫ್ರೂಟ್ ಯಾವುದು ಬಿಡಬಾರ್ದು. ಎನಿ ಫ್ರೂಟ್ ಸೀಸ್ನಲ್ಲಿ ಅಟ್ಲೀಸ್ಟ್ ಸರ್ಟನ್ ಡೇಸ್ ನಾವು ಇದನ್ನು ಸೇವನೆ ಮಾಡ್ತಾ ಬಂದರೆ ನಮಗೆ ಅದರಲ್ಲಿರೋಂಥ ಅಂಶ ನಮ್ಮ ದೇಹಕ್ಕೆ ಹೋಗಿ ನಮಗೆ ಆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ಈ ಒಂದು ಸೀತಾಫಲದಲ್ಲಿ ಪೊಟ್ಯಾಸಿಯಮ್ ಜಾಸ್ತಿ ಇದೆ, ಮ್ಯಾಂಗ್ನೀಸ್ ಇದೆ, ಫಾಸ್ಫರಸ್ ಇದೆ, ಸಮೃದ್ಧಿಯಾಗಿದೆ ಅದರಲ್ಲಿ. ಅದಲ್ಲದೆ ವಿಟಮಿನ್ ಬಿ ಇದೆ, ವಿಟಮಿನ್ B6 ಇದೆ, ವಿಟಮಿನ್ B12 ಇದೆ. ಅದಲ್ಲದೆ ಸಿ ಇದೆ, ವಿಟಮಿನ್ ಸಿ ಇದೆ. ಈ ಒಂದಲ್ಲ ಎಷ್ಟೋ ಅಂಶಗಳಿದೆ. ಕೆರಟಿನ್ ಇದೆ, ಕ್ಯಾಲ್ಸಿಯಂ ಇದೆ, ಪ್ರೋಟೀನ್ ಇದೆ, ಇಂಥ ವಿಟಮಿನ್ ಎ ಇದೆ, ಐರನ್ ಸಮೃದ್ಧಿಯಾಗಿದೆ. ಇದು ಸೇವನೆಯಿಂದ ಗುಡ್ ಫಾರ್ ಹೆಲ್ತ್, ಪ್ರತಿಯೊಬ್ಬರಿಗೂ ಗುಡ್ ಫಾರ್ ಹೆಲ್ತ್. ಇನ್ನೊಂದೇನಪ್ಪ, ನಮ್ಮ ಒಂದು ಪ್ರತೀತಿಯಲ್ಲಿ ಕೆಲವು ಜನಗಳು ಸೀತಾಫಲ ತಿಂದರೆ ಮೂಗಲ್ ಸೋರ್ತದೆ, ಸೀತಾಫಲ ತಿಂದರೆ ನೆಗಡಿ ಆಗ್ತದೆ ಅಂತ. ಯಾವುದೂ ಆಗಲ್ಲ. ನಾವು ಇದನ್ನು ವಾರಕ್ಕೆ 3-4 ಸತಿ ಸೇವನೆ ಮಾಡಿದ್ರೆ ಸಾಕು. ಇನ್ನೊಂದೇನಪ್ಪ ಅಂದರೆ, ಇದು ಎಷ್ಟು ಒಳ್ಳೆಯದು ಅಷ್ಟು ಸ್ವಲ್ಪ ತೊಂದರೆ ಆಗುತ್ತೆ. ಊಟ ಸೇವನೆ ಮಾಡಿದ ನಂತರ ಇದನ್ನು ಸೇವನೆ ಮಾಡಬಾರ್ದು. ಊಟ ಸೇವನೆ ಮಾಡಿದ ಒಂದು 3 ಅವರ್ ಬಿಟ್ಟು ಇದನ್ನು ಸೇವನೆ ಮಾಡೋದು ಒಳ್ಳೆಯದು. ಯಾಕಂದರೆ ಇಂಡೇಷನ್ ಆಗ್ತದೆ ಮತ್ತು ಬೇದಿ ಗಿದಿ ಇಂಥವೆಲ್ಲ ಆಗ್ಬೋದು. ಆದ್ದರಿಂದ ಸ್ವಲ್ಪ ಬೆಳಗಿನ ಜಾವ ತಿಂದುಬಿಡಿ, ಒಳ್ಳೆಯದಿದು. ಇದರಲ್ಲಿ ಅನೇಕ ರೀತಿಯ ಜ್ಯೂಸ್ ಮಾಡ್ಕೊತಾರೆ, ಮತ್ತು ಐಸ್ ಕ್ರೀಮ್ಗೆಲ್ಲ ಹಾಕ್ತಾರೆ. ಇವೆಲ್ಲ ಹಾಕ್ಕೊಂಡು ಸೇವನೆ ಮಾಡ್ತಾರೆ. ಆದರೆ ಯಾವುದೋ ಮುಖಾಂತರ ನಾವು ಹೊಟ್ಟೆಗೆ ಹಾಕ್ಕೊಂಡ್ರೆ ಈ ಸೀತಾಫಲವನ್ನು ನಮಗೆ ಅನೇಕ ರೀತಿಯ ಬೆನಿಫಿಟ್ ಸಿಗ್ತದೆ ಸ್ನೇಹಿತರೆ. ಈ ಆಗಲೇ ಹೇಳಿದಾಗ ಎಲ್ಲ ಬೆನಿಫಿಟ್ಸು ನಮ್ಗೆ ಸಿಗ್ತದೆ. ಇದು ಸೇವನೆಯಿಂದ ಗಂಡಸ್ರಿಗೂ ಒಳ್ಳೆಯದು, ಹೆಣ್ಮಕ್ಳಿಗೂ ಒಳ್ಳೆಯದು. ಅದು ಮುಂದಿನ ಎಪಿಸೋಡನ್ನು ತಿಳಿಸ್ಕೊಡ್ತೀವಿ. ಈ ಸೀತಾಫಲ ಅಷ್ಟು ನಮಗೆ ಒಳ್ಳೆ ಔಷಧಿ ಕೊಡುವ ಶಕ್ತಿ ಇದಕ್ಕಿದೆ. ಮತ್ತು ಯಾವ ಕಾಯಿಲೆಗೆ ಯಾವ ಇದಕ್ಕೆ ಅಂತ ಮುಂದಿನ ಎಪಿಸೋಡ್ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮುಟ್ಟಲಿ, ಎಲ್ಲರೂ ಪ್ರತಿಯೊಬ್ಬರು ನೋಡಲಿ. ನಮಸ್ಕಾರ ಸ್ನೇಹಿತರೆ.